ಅವಳಿಗೆ ಪ್ರಜ್ಞೆ ಬರೋದು ಅನವಶ್ಯಕ. ಏನ್ ಮಾತಾಡ್ತಾ ಇದೆಯಾ ಭೂತಕಿ? ಇವಳು ನನ್ನ ಮಗಳು. ಗೊತ್ತು, ನಿನಗೆ ನಿಧಿ ಬೇಕು ಅಂದ್ರೆ ಯಾವ ತ್ಯಾಗಕ್ಕೂ ಸಿದ್ಧ ಆಗ್ಬೇಕು. ಅಂದ್ರೆ ಏನು ತ್ಯಾಗ ಮಾಡ್ಬೇಕು? ಯಾರನ್ನ ತ್ಯಾಗ ಮಾಡ್ಬೇಕು? ಮಗಳನ್ನ, ನಿನ್ನ ಮಗಳನ್ನ ತ್ಯಾಗ ಮಾಡ್ಬೇಕು. ನೀನ್ ಭೂತಕಿ ಅಲ್ವಾ? ಶುದ್ರ ಶಕ್ತಿ ಇರೋದ್ರಿಂದ ನಾನು ಏನ್ ಬೇಕಾದ್ರೂ ಹೇಳಿದನ್ನ ಕೇಳ್ತಾಳೆ, ಏನ್ ಬೇಕಾದ್ರೂ ಮಾಡ್ತಾಳೆ ಅಂತ ಅನ್ಕೊಂಡಿದ್ಯಾ? ನನ್ನ ಮಗಳ ತಂಟೆಗೇನಾದ್ರೂ ಬಂದ್ರೆ ನಿನ್ನ ಪಾತಾಳದ ಒಳಗಡೆ ಕಳಿಸ್ಬಿಡ್ತೀನಿ. ಹುಷಾರ್. ಆವೇಶ ಪಡಬೇಡ ಭದ್ರಾ, ನಾನ್ ಹೇಳೋದನ್ನ ಹುಷಾರ ಕೇಳಿಸ್ಕೊ. ನಾನ್ ಹೇಳಿದ್ದು ಅರ್ಥ ಆಯ್ತಲ್ವಾ? ನನ್ನ ಮಗಳ ಪರಿಸ್ಥಿತಿನ ನೋಡು, ಅವಳು ಹೇಗ್ ಮಲ್ಕೊಂಡಿದ್ದಾಳು ನೋಡು. ಅನಿರುದ್ಧ ಪ್ರಾಣನ ಕಾಪಾಡೋದಕ್ಕೆ ಅವಳ ಪ್ರಾಣನೇ ಒತ್ತೆ ಇಟ್ಟಿದ್ದಾಳೆ. ಏನ್ ಭದ್ರಾ ನೀನ್ ಹೇಳ್ತಿರೋದು? ಅನಿರುದ್ಧ ಪ್ರಾಣನ ಕಾಪಾಡೋದಕ್ಕೆ ಪರ್ಣಿಕಾ ತನ್ನ ಪ್ರಾಣನ ಒತ್ತೆಯಾಗಿಟ್ಲ? ಹೌದಣ್ಣ, ನನ್ನ ಮಗಳು ಯಾರ ದಾರಿಗೆ ಅಡ್ಡ ಆಗಿದ್ಲೋ ಏನೋ, ಯಾರು ಇವಳನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ರು ಏನೋ, ನನಗೆ ಗೊತ್ತಿಲ್ಲ. ಏನು ಗೊತ್ತಿಲ್ದ್ರು ನನ್ನ ಮಗಳಿಗೆ ವಿಷ ಹತ್ತುವಾಗಿ ಮಾಡಿದ್ದಾರೆ. ಅರ್ಧ ಆಯುಷ್ಯಲ್ಲಿ ಅವಳನ್ನ ಸಾಯಿಸ್ಬೇಕು ಅಂತ ನೋಡಿದ್ದಾರೆ. ಯಾರು ಯಾರು ಪರ್ಣಿಕನ ಸಾಯಿಸ್ಬೇಕು ಅನ್ಕೊಂಡಿರೋರು ಯಾರು? ಈ ಕಣ್ಣೀರಿಗೆ ಯಾರ ಕಾರಣ ಅಂತ ಹೇಳು. ನಿನ್ ತಾಯ್ತನನ ಕಿತ್ಕೋಬೇಕು ಅಂತ ಅನ್ಕೊಂಡಿರೋರು ಯಾರು ಅಂತ ಹೇಳು ಭದ್ರಾ. ಹೇಳು, ಅವ್ರು ಯಾರಾದ್ರೂ ಸರಿ, ಎಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಅವ್ರ ತಲೆ ಕಡ್ದು ನಿನ್ ಪಾದಕ್ಕೆ ತಂದಿಡ್ತೇನೆ. ಕಾಲಿಂದ ಓದಿತ್ಯ ಪಾತಾಳಕ್ಕೆ ತಳ್ತೀಯ ಅನ್ನೋದು ನಿನಗ್ ಬಿಟ್ಟಿದ್ದವು. ನಿನ್ನ ಮಗನೇ. ಅನಿರುದ್ಧ ನನ್ನ ಮಗ ಪರ್ಣಿಕಾಗೆ ಈ ಸ್ಥಿತಿಗೆ ಬರೋದಕ್ಕೆ ಕಾರಣನಾ? ಅವನ್ಯಾಕೆ ಹಾಗೆ ಮಾಡ್ತಾನೆ ಭದ್ರಾವತಿ? ಎಲ್ಲೋ ಏನೋ ನಡೆದಿರ್ಬೇಕು. ಯಾಕೆ ಮಾತಾಡ್ತಿಲ್ಲ ಕಂದ? ಪರ್ಣಿಕಾಗೆ ಈ ರೀತಿ ಆಗೋದಕ್ಕೆ ಕಾರಣ ನೀನಾ? ಹೇಳೋ. ಅಲ್ಲ ಅಮ್ಮ, ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಅಲ್ಲ, ನೀನೇ ಕಾರಣ. ಭುಜಂಗ ಶಾಪ ಇದೆ ಅಂತ ಗೊತ್ತಿದ್ದು ಹೊಸ್ಲು ದಾಟಿದ್ದು ನಿನ್ ತಪ್ಪು. ನಿನ್ನನ್ನ ಕಾಪಾಡ್ಕೊಳ್ಳಕ್ಕೆ ಪರ್ಣಿಕಾ ಆಚೆ ಬಂದು ಈಗ ಅವಳಿಗೆ ಅಪಾಯ ಬಂದಿದೆ. ಹೊರಗೋಗಿದ್ಯಾ ಅನಿರುದ್ಧ? ಅದು ನನಗೋಸ್ಕರ ಯಜಮಾನ್ರೆ. ಕೇಳಿಸ್ಕೊಂಡ್ಯ ಅಣ್ಣ? ಇವಳಂತೂ ಹೊಸಲು ದಾಟ್ ಹೋದ್ಲು. ಇವಳಿಗೋಸ್ಕರ ನಿನ್ನ ಮಗ ಹೊಸಲು ದಾಟ್ದ. ಇವಳಿಗೋಸ್ಕರ ನನ್ನ ಮಗಳು ಹೋದ್ಲು. ಇವಳೇನಾದ್ರೂ ಸತ್ರೆ ಇವಳು ಸಾವಿಗೆ ಇವರಿಬ್ಬರೇ ಕಾರಣ. ಅತ್ತೆ, ನಡೆದಿರೋದಕ್ಕೂ ಪುಣ್ಯಂಗೂ ಯಾವ ಸಂಬಂಧನೂ ಇಲ್ಲ. ಅವಳಿಗೇನು ಹೇಳ್ಬೇಡಿ. ಮುಚ್ಚುಬಾಯ್! ಪರ್ಣಿಕಾ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ, ನೀನ್ ಪುಣ್ಯ ಪರವಾಗಿ ಮಾತಾಡ್ತಿದ್ಯಲ್ಲ, ನಾಚಿಕೆ ಅಲ್ವಾ?
ನಿನ್ ಜಾಗದಲ್ಲಿ ಬೇರೆಯವರಿದ್ದಿದ್ರೆ ನಾನ್ ಮಾತಾಡ್ತಿರ್ಲಿಲ್ಲ, ನನ್ ಬಂದೂಕು ಮಾತಾಡ್ತಿತ್ತು. ನಿನ್ನನ್ ಕಾಪಾಡೋದಕ್ಕೆ ಅವಳು ಪ್ರಾಣ ಪಣವಾಗಿಟ್ರೆ ಬೇಸರ ಮಾಡ್ಕೊಳ್ತೆ. ಅವಳದೇ ತಪ್ಪಂತಿದ್ಯಾ? ಭದ್ರಾ, ತಪ್ಪು ಮಾಡಿರೋದು ನನ್ನ ಮಗನೇ ಆದ್ರೆ ಕ್ಷಮಿಸು ಅಂತ ಕೇಳಲ್ಲ. ಯಾಕಂದ್ರೆ ನಷ್ಟ ಆಗಿರೋದು ನನ್ನ ತಂಗಿಗೆ. ಏನ್ ಮಾಡಿದ್ರೆ ನ್ಯಾಯ ಸಿಗುತ್ತೆ ಅಂತ ನಿನ್ಗನ್ಸುತ್ತೋ ಅದನ್ನ ನಿರ್ಭಯವಾಗಿ ಹೇಳು. ಕೊನೆಗೆ ಅವನ್ ಪ್ರಾಣ ತೆಗಿ ಅಂದ್ರೂ ನಾನು ಬೇಡ ಅನ್ನಲ್ಲ. ಯಜಮಾನ್ರೆ, ನಡೆದಿರೋದ್ರಲ್ಲಿ ಅನಿರುದ್ಧ ತಪ್ಪು ಎಷ್ಟಿದೆಯೋ ನಂದು ಅಷ್ಟೇ ತಪ್ಪಿದೆ. ಅದಕ್ಕೆ ಅನಿರುದ್ಧ ಕೊಡ್ತಾ ಇರೋ ಶಿಕ್ಷೆನಲ್ಲಿ ಅರ್ಧ ಭಾಗ ನನಗೂ ಕೊಡಬೇಕು. ಏನು ಇದೆಲ್ಲ? ಪರಿಣಿಕ ಪ್ರಾಣದ ಜೊತೆ ಹೋರಾಡ್ತಿದ್ರೆ ಅವಳನ್ನ ಕಾಪಾಡೋದು ಬಿಟ್ಟು ಶಿಕ್ಷೆ ಬಗ್ಗೆ ಮಾತಾಡ್ತಾ ಇದ್ದೀರಾ. ಮೊದಲು ಅವಳನ್ನ ಕಾಪಾಡೋದಕ್ಕೆ ದಾರಿ ನೋಡ್ರು. ಸರಿ ಅಮ್ಮ. ಭೂತಕಿ, ಪರ್ಣಿಕಾಗೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಏನ್ ಮಾಡಿದ್ರೆ ಪ್ರಾಣಾಪಾಯದಿಂದ ಹೊರಗೆ ಬರ್ತಾಳೆ ಅನ್ನೋದು ಗೊತ್ತಾಗಬೇಕು. ಪರಿಹಾರ ಮಾರ್ಗ ಏನು ಅಂತ ಹೇಳು. ಪ್ರಯೋಗ ಕ್ಷುದ್ರ ಪ್ರಯೋಗ ಆಗಿದೆ. ಅದರಿಂದ ಇವಳ ನರನಾಡಿಗಳು ಕ್ಷೀಣಿಸಿವೆ. ದೇಹ ಪೂರ್ತಿ ವಿಷ ತುಂಬಿಕೊಂಡಿದೆ. ಕಾಲ ಮುಗಿಯೋದ್ರೊಳಗೆ ಕಾಲಯಮನಿಗೆ ಹತ್ರ ಆಗ್ತಾಳೆ. ಯಮಪಾಶ ಪರ್ಣಿಕಾ ಕುತ್ತಿಗೆಗೆ ಸುತ್ಕೊಳ್ಳುತ್ತೆ. ಇದಕ್ಕೇನು ಪರಿಹಾರ ನಮ್ಮ? ಪರಿಹಾರನ ಯಾರೀ ಕ್ಷುದ್ರ ಪ್ರಯೋಗ ಮಾಡಿದಾರೋ ಸ್ವಯಂ ಅವರೇ ಬಂದು ಪರಿಹಾರ ಮಾಡಬೇಕು. ಆ ಪ್ರಯೋಗ ಮಾಡಿದ್ ಯಾರು ಅಂತ ಗೊತ್ತಾದ್ರೆ ತಾನೇ ಪರಿಹಾರ ಹುಡ್ಕಕ್ ಸಾಧ್ಯ. ನನಗೆ ಗೊತ್ತು. ಯಾರು ಕ್ಷುದ್ರ ಪ್ರಯೋಗ ಮಾಡಿದ್ಯಾರೋ? ಮಾಲಾ. ಪುಣ್ಯನ್ ಜೊತೆ ಈ ಮನೆ ಒಳಗ್ ಬಂದ್ಲಲ್ಲ ಆ ಮಾಲಾ ಕ್ಷುದ್ರ ಪ್ರಯೋಗ ಮಾಡಿದಾಳೆ. ಇಲ್ಲ ಅಮ್ಮ, ಮಾಲಾ ಅಂಥವಳಲ್ಲ. ಅವಳಿಗೆ ಎಂಥ ಕ್ಷುದ್ರ ಶಕ್ತಿಗಳು ಇಲ್ಲ, ಅವಳಿಗೆ ಗೊತ್ತೂ ಇಲ್ಲ. ಇದೆಯೋ ಇಲ್ವೋ ಅಂತ ಹೇಳ್ಬೇಕಾಗಿರೋದು ನಾವು. ನಿನ್ ಮೊದ್ಲುಗಳನ್ನ ಕರ್ಕೊಂಡ್ ಬಾ. ನಿಜಾನೇ ಅಮ್ಮ, ಅವಳು ಚಿಕ್ಕ ಮಗು ಅಮ್ಮ, ಅವಳಿಗೆ ಇವೆಲ್ಲ ಗೊತ್ತಿರಲ್ಲ ಅಮ್ಮ. ಅದು ಚಿಕ್ಕ ಮಗು ಅಲ್ವೇ, ಚಿಕ್ಕ ದೆವ್ವ. ಅವಳಿ ಮನೆ ಕಾಲಿಟ್ಟಾಗ್ಲಿಂದ ಬರೀ ಅನಿಷ್ಟಗಳೇ ನಡೀತಾ ಇದೆ. ಯಾರಲ್ಲಿ? ಯಜಮಾನ್ರೆ. ಆ ಹುಡುಗಿ ಎಲ್ಲಿದ್ರು ಕರ್ಕೊಂಬನ್ನಿ. ಹೋಗಿ. ಸರಿ ಯಜಮಾನ್ರೆ. ಯಜಮಾನ್ರೆ, ಯಜಮಾನ್ರೆ, ನನ್ನ ಮಾತು ಕೇಳಿ ಯಜಮಾನ್ರೆ. ಅವಳು ತುಂಬಾ ಒಳ್ಳೆಯವಳು. ನನಗೋಸ್ಕರನೇ ಇಲ್ಲಿಗೆ ಬಂದಿದ್ದಾಳೆ. ಬೇಕು ಅಂದ್ರೆ ಅವಳನ್ನ ಇಲ್ಲಿಂದ ಕಳ್ಸೋ ಬಿಡ್ತೀನಿ. ದಯವಿಟ್ಟು ಅವಳನ್ನ ಬಿಟ್ಬಿಡಿ. ಬಿಟ್ಬಿಡ್ತೀನಿ. ಭದ್ರಾ ಹೇಳಿದ ಸುಳ್ಳಾದ್ರೆ ಅವಳನ್ನ ಬಿಟ್ಬಿಡ್ತೀನಿ. ಒಂದು ವೇಳೆ ಭದ್ರಾ ಹೇಳಿದ ಸತ್ಯ ಆದ್ರೆ ನೀನು ಅವಳನ್ನ ಬಿಡಬೇಕು ಸ್ಮಶಾನದಲ್ಲಿ. ಅಪ್ಪ, ಇದನ್ನೇ ಅಪ್ಪ. ಅತ್ತೆ ಮಾತನ್ನ ನಿಜನ ಸುಳ್ಳು ಅಂತ ತಿಳ್ಕೊಳ್ದೆ ಮಾಲನ್ ಮೇಲೆ ಅನುಮಾನ ಪಡೋದು ನ್ಯಾಯ ಅಲ್ಲ ಅಪ್ಪ. ಮುಚ್ಬಾಯ್. ಏನು ನ್ಯಾಯ ಅನ್ಯಾಯ ಬಗ್ಗೆ ನೀನ್ ಮಾತಾಡ್ತೀಯಾ? ಮಾಲಾ, ಅಲ್ಲಿ ನೋಡಿ, ಮರಿ ರಾಕ್ಷಸಿ ಬಂದ್ಲಲ್ಲ. ಯಜಮಾನ್ರೆ, ನಿಮ್ ಕೈ ಮುಗಿತೀನಿ, ನಿಮ್ ಕಾಲ್ ಬೇಕಾದ್ರೂ ಹಿಡ್ಕೋತೀನಿ. ಅವಳಿಗೆ ಏನು ಗೊತ್ತಿಲ್ಲ, ಅವಳನ್ನ ಬಿಟ್ಬಿಡಿ ಯಜಮಾನ್ರೆ. ಪುಣ್ಯ, ಒಳ್ಳೆಯವ್ರ ಬಗ್ಗೆ ಭಯ ಪಡೋ ಅವಶ್ಯಕತೆ ಇಲ್ಲ. ಮೂರ್ಖರ ಹತ್ರ ಎಷ್ಟೇ ಬೇಡಿದ್ರೂ ಪ್ರಯೋಜನ ಇಲ್ಲ. ಆ ದೈವ ಸಂಕಲ್ಪ ಹೇಗಿರುತ್ತೋ ಹಾಗೆ ನಡೆಯೋದು. ದೇವ್ರಾಜ್ಞೆ ಇಲ್ದೆ
ಇವರು ನನ್ನ ನೆರಳು ಕೂಡ ಮುಟ್ಟಕ್ಕಾಗಲ್ಲ. ಅದೇ ಅವನ ಆಜ್ಞೆ ಆದ್ರೆ ಇವ್ರು ಕೊಡೋ ಶಿಕ್ಷೆಯಿಂದ ಯಾರು ನನ್ನ ತಪ್ಸಕ್ಕಾಗಲ್ಲ. ಏನೇ ಮಾತಾಡ್ತಾ ಇದ್ಯಾ? ಭದ್ರಾ, ಮಗು, ಚಿಕ್ಕ ಮಗು. ಮಾಲಾ, ನೀನು ಹೇಳೋ ವೇದಾಂತನ ಕೇಳಿಸ್ಕೊಳ್ಳೋಕೆ ಇಲ್ಲಿ ಕರ್ಸ್ಲಿಲ್ಲ. ಏಯ್, ಮರಕ್ಕೆ ಉಳ್ಳ ಕಟ್ಟಿ ಪರ್ಣಿಕಾಗ್ ಏನ್ ಮಾಡಿದ್ಲು ಅಂತ ಬಾಯ್ ಬಿಡ್ಸಿ ಕರ್ಕೊಂಡೋಗಿ. ಯಜಮಾನ್ರೆ, ಕರ್ಕೊಂಡೋಗಿ. ಅಯ್ಯೋ ಅಯ್ಯೋ, ಮಾಲಾ ಮಾಲಾ. ಮಾಲಾ, ಚಿಕ್ಕ ಮಗು ನೀನು. ಶಿಕ್ಷೆ ಕೊಟ್ರೆ ನಿನಗೆ ತಡ್ಕೊಳಕ್ಕಾಗಲ್ಲ ಅಂತ ಇಷ್ಟು ದಿನ ಸುಮ್ಮನಿದ್ದೆ. ಕೊನೆ ಅವಕಾಶ ಕೊಡ್ತಾ ಇದ್ದೀನಿ. ಹೇಳು, ಪರ್ಣಿಕಾ ಈ ಪರಿಸ್ಥಿತಿಗೆ ನೀನೇ ಕಾರಣ ಅಂತ ಒಪ್ಕೋತೀಯ? ಇಲ್ಲ ಇಲ್ಲೇ ಚಾಟಿ ಏಡ್ ತಿಂತೀಯ? ನಿಜ ಹೇಳಿದ್ರೆ ಬದುಕ್ತೀಯ, ಇಲ್ಲ ಅಂದ್ರೆ ಅವ್ರ ಕೈಯಲ್ಲಿ ಸತ್ತೋಗ್ತೀಯ. ನಾನು ಕ್ಷುದ್ರ ಪೂಜೆ ಮಾಡಿರೋದು ನಿಜ ಆಗಿದ್ರೆ ಈಗ ನಿಮ್ ಕೈಗೆ ಯಾಕೆ ಸಿಕ್ ಹಾಕೋತಿದ್ದೆ? ನನ್ನ ಈ ಮರ ಕಟ್ಟಕ್ ಬಿಡ್ತಿದ್ನಾ? ಏನೇನೋ ಮಾತಾಡಿ ತಪ್ಪಿಸ್ಕೋಬಹುದು ಅಂತ ಅನ್ಕೊಂಡಿದ್ಯಾ? ನಿಜಾನ್ ಬಾಯಿ ಬಿಡಿಸ್ಬೇಕು ಅಂದ್ರೆ ಇವಳಗ್ 4 ಚಾಟಿ ಏಟ್ ಬಾರಿಸ್ಬೇಕು. ಸಾಯೋ ತರ ಹೊಡಿರೋ. ಸಾಯೋ ಮುಂಚೆ ನಿಜ ಆದ್ರೂ ಬೊಗಳ್ತಾಳೆ. ಏಯ್, ಯಜಮಾನ್ರೆ ಯಜಮಾನ್ರೆ, ದಯವಿಟ್ಟು ಬೇಡ. ಚಾವಟಿಲಿ ಹೊಡೆದ್ರೆ ಸತ್ತೇ ಹೋಗ್ತಾಳೆ ಯಜಮಾನ್ರೆ. ಬೇಕಾದ್ರೆ ನಿಮಗ್ ಬೇಕಾದ್ರೆ ಆ ಶಿಕ್ಷೆನ ನನಗೆ ಕೊಟ್ಬಿಡಿ. ಆ ಚಾವಟಿನಲ್ಲಿ ನನಗೆ ಹೊಡಿರಿ ಯಜಮಾನ್ರೆ. ಅವಳನ್ನ ಬಿಡಕ್ ಹೇಳಿ ಯಜಮಾನ್ರೆ. ಅವಳನ್ನ ಹೊಡಿಬೇಡಿ ಅಂತ ಹೇಳಿ ಯಜಮಾನ್ರೆ. ದಯವಿಟ್ಟು ಹೊಡಿಬೇಡ ಅಂತ ಹೇಳಿ. ಪುಣ್ಯ, ನೀನು ಹುಟ್ಟಿರೋದು ಕಾಲ್ ಹಿಡ್ಕೊಳಕ್ಕಲ್ಲ. ನಾನಿಲ್ಲಿ ಸುಮ್ಮನೆ ಇರೋದು ಇವ್ರ ಶಕ್ತಿಗೆ ಬಳಗ ನೋಡಿ ಭಯಪಟ್ಟಲ್ಲ. ನೀನ್ ಎದ್ದೇಳು. ಮಾಲಾ, ಇವ್ರು ನಿನ್ನ ಸಾಯಿಸ್ಬಿಡ್ತಾರೆ. ಇವರ ನನ್ನ ಸಾಯಿಸೋದು? ನನ್ನನ್ನ ಪ್ರೀತಿಯಿಂದ ಬಿಟ್ರೆ ದ್ವೇಷದಿಂದ ಯಾರೂ ನನ್ನ ನೋಯ್ಸಕ್ಕಾಗಲ್ಲ. ನನ್ನ ಮೇಲಿರೋ ಪ್ರೀತಿ ಜಾಸ್ತಿ ಆಗತ್ತೆ ಹೊರತು ಅಧಿಕಾರದಿಂದ ಅಹಂಕಾರದಿಂದ ನನಗೆ ನೋವು ಕೊಡಕ್ಕಾಗಲ್ಲ. ಅದು ಈ ಮೂರ್ಖರಿಂದ ಅಂತೂ ಆಗಲ್ಲ. ಮೂರ್ಖರ? ನಿಜವಾಗ್ಲೂ ನಾವು ಮೂರ್ಖರೇ ಆದ್ರೆ ನಮ್ಮ ಶಿಕ್ಷೆ ಎಷ್ಟು ಘೋರವಾಗಿರುತ್ತೆ ಅಂತ ನೀನೇ ನೋಡ್ತೀಯ. ಏಯ್, ಚರ್ಮ ಕಿತ್ತು ಬರೋ ತರ ಹೊಡಿರೋ. ಯಜಮಾನ್ರೆ ಯಜಮಾನ್ರೆ, ಅಯ್ಯೋ ಅಮ್ಮ ನಾಗಮ್ಮ ತಾಯಿ, ದಯವಿಟ್ಟು ಕಾಪಾಡು. ಅವಳನ್ನ ನೀನೇ ಕಾಪಾಡು. ನನ್ನನ್ ಕಾಪಾಡು ಅಂತ ನನ್ನ ಹತ್ರನೇ ಕೇಳ್ಕೊತಿದ್ಯಾ? ಸರಿ, ಕಾಪಾಡ್ತೀನಿ ಬಿಡು. ಅಮ್ಮ ತಾಯಿ, ನಮ್ಮನ್ನ ಕ್ಷಮಿಸಮ್ಮ, ನಮ್ಮನ್ನ ಕ್ಷಮಿಸಮ್ಮ, ನಮ್ಮನ್ನ ಕ್ಷಮಿಸ್ಬಿಡಮ್ಮ, ನಮ್ಮನ್ನ ಕ್ಷಮಿಸ್ಬಿಡು ತಾಯಿ. ಕ್ಷಮಿಸಮ್ಮ, ನಮ್ಮನ್ನ ಕ್ಷಮಿಸು ತಾಯಿ. ಗೊತ್ತಮ್ಮ, ತಪ್ಪು ಮಾಡ್ಬಿಟ್ವಿ. ಕ್ಷಮಿಸು ತಾಯಿ, ನಮ್ಮನ್ನ ಕ್ಷಮಿಸು ತಾಯಿ, ನಮ್ಮನ್ನ ಕ್ಷಮಿಸ್ಬಿಡು ತಾಯಿ. ದಡ್ಡ ನನ್ನ ಮಕ್ಕಳ್ರ. ಅಮ್ಮ, ನಮ್ಮನ್ನ ನೀವ ನನ್ನ ಅನುಚರರು. ಯಜಮಾನ್ರೆ ಯಜಮಾನ್ರೆ, ಅಣ್ಣ, ಈ ಮರಿ ರಾಕ್ಷಸಿ ಕತೆನ ನನಗ್ ಬಿಟ್ಬಿಡು.
ಇವಳು ಬಾಯಿಂದ ನಿಜನ ನಾನ್ ಕಕ್ಕಿಸ್ತೀನಿ. ಭದ್ರಾ, ಅತ್ತೆ ಬೇಡ ಪ್ಲೀಸ್ ಭದ್ರಾ. ಅತ್ತೆ. ಅತ್ತೆ ಬೇಡ ಅತ್ತೆ, ಭದ್ರಾ, ದಯವಿಟ್ಟು ನನ್ನ ಮಾತು ಕೇಳಿ ಅತ್ತೆ. ಪರ್ಣಿಕನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅತ್ತೆ. ಅವಳು ಖಂಡಿತ ಬದುಕ್ತಾಳೆ. ಹೌದು ಭದ್ರಾ, ಇವಳಿಗೆ ಹೊಡೆದು ಏನ್ ಪ್ರಯೋಜನ? ಪರ್ಣಿಕನ ಬದುಕ್ಸೋದನ್ನು ಯೋಚನೆ ಮಾಡೋಣ. ಅನವಶ್ಯಕವಾಗಿ ಮಾತಾಡಿ ಟೈಮ್ ವೇಸ್ಟ್ ಮಾಡಿದ್ರೆ ಪರಿಣಿಕ ಪ್ರಾಣಕ್ಕೆ ಅಪಾಯ. ಮೊದಲು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ, ನಡೀರಿ. ಪ್ಲೀಸ್ ಅತ್ತೆ. ಅತ್ತೆ ಬೇಕಾಗಿಲ್ಲ. ನನ್ನ ಮಗಳನ್ನ ಹೇಗೆ ಉಳಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ಯಾರು ಅಡ್ಡ ಬರಬೇಡಿ. ಇವಳು ಸಾಮಾನ್ಯದವಳಲ್ಲ, ಕ್ಷುದ್ರ ಶಕ್ತಿ ಇರೋವಳು ಅನ್ನೋದಕ್ಕೆ ಇದೇ ಸಾಕ್ಷಿ. ಭದ್ರಾ, ಅತ್ತೆ ನಿನ್ನ ಭದ್ರಾವತಿ, ಭದ್ರಾವತಿ, ಭದ್ರಾವತಮ್ಮ, ತಪ್ಪು ಮಾಡಿದ್ರೆ ತಲೆ ಕಲ್ಲಿಗೆ ಚಚ್ಕೊಂಡು ಸಾಯೋ ಜಾತಿ ನಂದು. ತಪ್ಪು ಮಾಡದೆ ಶಿಕ್ಷೆ ಕೊಟ್ರೆ 14 ವರ್ಷ ನೀನ್ ಎಲ್ಲೇ ಇದ್ರು ಶಿಕ್ಷೆ ಕೊಡೋ ದ್ವೇಷ ನಂದು. ತಪ್ಪು ಮಾಡ್ಬೇಡ. ನಾನ್ ಕಣ್ಣೀರ್ ಹಾಕಿದ್ರೆ ಆ ಭಗವಂತ ಕೂಡ ನಿನ್ನ ಕಾಪಾಡಕ್ಕಾಗಲ್ಲ. ಏನ್ ಮಾಡ್ತೀಯಾ, ಏನ್ ಮಾಡ್ತೀಯಾ ನಾನು ನೋಡ್ತೀನಿ. ಹೋಗು, ನಿನ್ ದುಷ್ಟ ಶಕ್ತಿಯಿಂದ ಪರ್ಣಿಕನ ಮೊದ್ಲಿನ ತರ ಮಾಡು. ಏನೇ ಆ ನೋಟ? ನಿನ್ನ ಏಯ್ ಅತ್ತೆ ನಿಲ್ಸು ಭದ್ರಾ. ಪರ್ಣಿಕನ್ನ ನಾನ್ ಕಾಪಾಡ್ತೀನಿ. ಏಯ್, ಆ ಹುಡುಗಿ ಎಲ್ಲೂ ಹೋಗ್ಬಾರ್ದು. ಸರಿ ಯಜಮಾನ್ರೆ, ಸರಿ. ಅಮ್ಮ ಕ್ಷಮ್ಸಮ್ಮ, ಯಜಮಾನ್ರ ಕೋಪಕ್ಕೆ ನಾವು ಬಲಿ ಆಗ್ಬೇಕಾಗುತ್ತೆ. ದಯವಿಟ್ಟು ನೀವು ಇಲ್ಲಿಂದ ಹೋಗಿಮ್ಮ. ಹೋಗಿಮ್ಮ, ಹೋಗಿಮ್ಮ. ಯಜಮಾನ್ರೆ, ಯಜಮಾನ್ರೆ, ಅಲ್ಲಿ ನೋಡಿ, ಪರ್ಣಿಕ ಎದ್ಬಿಟ್ಲು. ಅವಳು ಮುಂಚೆ ತರಾನೇ ಆಗೋದ್ಲು. ಪರ್ಣಿ, ಪರ್ಣಿಕಾ, ಅಮ್ಮ ಎದ್ದೇಳಮ್ಮ, ಹೇಳು. ಪರ್ಣಿ, ಪರ್ಣಿಕಾ, ನಿನ್ಗೇನು ಆಗಿಲ್ಲ ಅಲ್ವಮ್ಮ? ಹೇಗಿದ್ಯಮ್ಮ? ಶಬಾಷ್ ಭೂತಕಿ, ಶಬಾಷ್. ಅರವಿಂದ, ಪರ್ಣಿಕನ ಒಳಗೆ ಕರ್ಕೊಂಡೋಗು. ಬಾಮ್ಮ. ಬಾಮ್ಮ, ಬಾ ಬಾಮ್ಮ. ಏಯ್, ಆ ಮಗುನ ಬಿಟ್ಬಿಡ್ರು. ಆಗ್ಲಿ ಯಜಮಾನ್ರೆ. ಉಪಕಾರ ಆಯ್ತು. ಆ ಮಾಲನ ಅಪರಾಧಿ ಅಂತ ನಿರೂಪಿಸೋಷ್ಟ್ರಲ್ಲಿ ಏನೇ ಹೀಗ್ ಮಾಡ್ಬಿಟ್ಟೆ? ಸಿಕ್ಕಿದ್ ಒಳ್ಳೆ ಚಾನ್ಸ್ನ ಹಾಳು ಮಾಡ್ಬಿಟ್ಟೆ. ಈ ರೀತಿ ಯಾಕೆ ಮಾಡ್ದೆ ಅಂತ ನನಗೂ ಗೊತ್ತಿಲ್ಲ. ಗೊತ್ತಿಲ್ವಾ? ನಿನಗೆ ಗೊತ್ತಿಲ್ವಾ? ಛೆ, ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥ ಆಗೋಯ್ತು. ಬೇರೆ ದಾರಿ ಹುಡುಕ್ಲೇಬೇಕು. ಹುಡುಕು, ನಡಿ.
ಅಮ್ಮ ತಾಯಿ ಕ್ಷಮಿಸ್ಬಿಡಮ್ಮ. ಹ. ಮಾಲಾ 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 ನಿಂಗೇನೂ ಆಗಿಲ್ಲ ಅಲ್ವಾ? ಆ ನಾಗಮ್ಮನೇ ನಿನ್ನ ಕಾಪಾಡಿದ್ದು. ಇಲ್ಲ ಅಂದಿದ್ರೆ ಅವ್ರು ಹೊಡೆದಾಗ ನಿನಗೇನ್ ಆಗೋಗ್ತಿತ್ತು?